ನೋಡಿ, ಈಗಾಗಲೇ ಕ್ಯಾಬಿನೆಟ್ ಕೆಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. 8 ಆಕ್ಷೇಪಣೆಗಳನ್ನು ನಾವು ಲಿಖಿತ ಮೂಲಕ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೂಡ ಹೋಗಿ ಸಬ್ಮಿಟ್ ಮಾಡಿದ್ದೇವೆ. ಉದಾಹರಣೆಗೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂದರೆ ಏನು, ಅದರಿಂದ ಯಾವ ರೀತಿ ತಾವು ಜನರಿಗೆ ಮತದಾರ ಪಟ್ಟಿಯಿಂದ ಹೊರಗಿಡ್ತೀರಾ, ಇವೆಲ್ಲನೂ ಕೂಡ ಕೇಳಿದ್ದೀವಿ. ವಾಟ್ ಈಸ್ ಲಾಜಿಕಲ್ ಡಿಸ್ಕ್ರಪೆನ್ಸಿ ಇರ್ಬೋದು, ಮತ್ತು ಒಬ್ಬರು ಮತದಾರರಿಗೆ ಮತದಾನದ ಪಟ್ಟಿಯಿಂದ ಹೊರಗೆ ಹಾಕ್ತಾ ಇದ್ದಾಗ ಕಾನೂನಾತ್ಮಕವಾಗಿ ಅವರಿಗೆ ಇಲ್ಲಿ ನೋಟಿಸ್ ಕೊಡಬೇಕು, ಸ್ಪೀಕಿಂಗ್ ಆರ್ಡರ್ ಇರಬೇಕು, ಮತ್ತು ಏನಾದರೂ ಗೊಂದಲ ಇದ್ದರೆ ಟ್ರಿಬ್ಯುನಲ್ಗಳಲ್ಲಿ ಸರಿಯಾಗಿ ರೀತಿಯಾಗಿ ಅವಕಾಶ ಮಾಡಿಕೊಡ್ಬೇಕು. ಸುಮ್ಮನೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ ತಕ್ಷಣವೇ ಅವ್ರ ಹಕ್ಕನ್ನು ಕಸ್ಕೊಳೋದಲ್ಲ. ಆದರೆ ಇಲ್ಲಿವರೆಗೂ ಕೂಡ ಎಲೆಕ್ಷನ್ ಕಮಿಷನಿಂದ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿಯನ್ನು ಅವ್ರು ನೀಡ್ತಾ ಇಲ್ಲ. ಏನು ನಾವು ಕೇಂದ್ರ ಆಯೋಗಕ್ಕೆ ನಮ್ಮ ಕ್ಯಾಬಿನೆಟ್ ಡಿಸಿಷನ್ಸನ್ನು ತಿಳಿಸಿದ್ದೀವಿ, ಅದನ್ನೇ ನಾವು ಇಲ್ಲಿ ಕರ್ನಾಟಕ CEO ಕೂಡ ಕೊಟ್ಟಿದ್ದೀವಿ. ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ನಾವು SIR ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವೋಟರ್ ರೋಲ್ ರಿವಿಷನ್ ಈಸ್ ಕಂಪಲ್ಸರಿ ಆ್ಯಂಡ್ ಇಟ್ ಈಸ್ ದ ರೈಟ್ ಆಫ್ ದ ಎಲೆಕ್ಷನ್ ಕಮಿಷನ್. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಒಂದು ಉತ್ತಮವಾದಂಥ ಮತ್ತು ಹೈಜೀನಿಕ್ ವೋಟರ್ ಲಿಸ್ಟ್ ಕೊಡೋದು ಅವ್ರ ಜವಾಬ್ದಾರಿ. ಆದರೆ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಯಾವ ರೀತಿ SIR ನಡೆದಿದೆ ಅಂದರೆ ಬಡವರಿಗೆ ಅವರ ಹಕ್ಕಿಂದ ವಂಚನೆ ಮಾಡುವಂಥ ರೀತಿಯಲ್ಲಿ ನಡೆದಿದೆ. ಸೊ ಆದ್ದರಿಂದ ನೀವು SIR ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಿರೋದು. ಆದರೆ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಇವತ್ತು ನೋಡೋಣ ಏನು ಮಾಡ್ಬೋದು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿ ನಾವು ಮುಂದಿನ ಕ್ರಮವನ್ನು ನಾವು ತಗೋತೀವಿ. ನೋಡಿ, ಪಕ್ಷಕ್ಕಿಂತ ಫಸ್ಟು ನಾವು ಏನು ಜಾಗೃತಿ ಅಭಿಯಾನವನ್ನು ನಡೆಸಬೇಕು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಕಾನೂನಾತ್ಮಕವಾಗೂ ಕೂಡ ಇದನ್ನು ನಾವು ಪರಿಗಣಿಸಬೇಕಾಗ್ತದೆ. ಇವತ್ತು ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಯೂಸ್ ಮಾಡಿಬಿಟ್ಟು ನೀವು ಎಲ್ಲರಿಗೂ ಹೊರಗಿಡ್ತೀರಾ ಅಂದರೆ ಅದನ್ನು ಆಡಿಟ್ ಮಾಡಿದವ್ರು ಯಾರು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೀವೇ ಯೋಚನೆ ಮಾಡಿ, ಸುಮಾರು 89 ಲಕ್ಷ ಜನ ಮತದಾರರ ಪಟ್ಟಿಯಿಂದ ಕೈ ಬಿಡ್ತಾರೆ. ಅವರಿಗೆ ಟ್ರಿಬ್ಯುನಲಲ್ಲಿ ಹೋಗಿ ಅವರಿಗೆ ಕೇಳೋಕ್ಕೂ ಅವಕಾಶ ಇರಲಿಲ್ಲ. ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಯಾರು ಟ್ರಿಬ್ಯುನಲ್ನಲ್ಲಿ ಇರ್ತಾರೆ, ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ. ಇದು ಮಾಡ್ಲಿಕ್ಕೆ ಆಗೋದಿಲ್ಲ, 4 ವರ್ಷ ಬೇಕು ಆಗುತ್ತೆ ಇಂಥ ಈ ಪ್ರಕ್ರಿಯೆ ಮುಗಿಸ್ಲಿಕ್ಕಂತ ರಾಜೀನಾಮೆ ಕೊಡ್ತಾರೆ. ಸೊ ಹೀಗಾಗಿ ಇಷ್ಟೊಂದು ಗೊಂದಲ ಇದ್ದಾಗ ನಮ್ಮ ಮನವಿ ಏನಿದೆ ಅಂದರೆ, ಎಲ್ಲ ಗೊಂದಲಗಳಿಗೆ ಏನೇನು ಪ್ರಶ್ನೆಗಳನ್ನು ನಾವು ಕೇಳಿದ್ದೇವೆ ಅದಕ್ಕೆ ಉತ್ತರ ಕೊಟ್ಬಿಟ್ಟು ನೀವು ಮಾಡಿ, ರಿವಿಷನ್ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು ನಾವು. ಸರ್, ಈಗ ಸಿಎಗಳ ಜೊತೆಲಿ ಸಭೆ ಮಾಡಿದಾಗ ಸರ್, ಗವರ್ಮೆಂಟ್ ಇಂದ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಭೂ ತ್ಯಾಜ್ಯಗಳಿಗೆ, ಭೂ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಮತ್ತೆ ಸುವ್ಯವಸ್ಥೆ ಗಲಾಟೆ ಜಾಸ್ತಿ ಆಗ್ತಿಂತ ಥ್ರೂಔಟ್. ಯಾವುದಕ್ಕೆ ಸರಿ ಅರ್ಥ ಇಲ್ಲ. ಭೂಮಿ ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಆಗ್ತಿರಂತಹ ಹೋರಾಟಗಳಿಂದ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗ್ತಿದೆ ಅಂತ ಸಿಎಂ ಅವರೇ ನೋಡಿ, ಲ್ಯಾಂಡ್ ಅಕ್ವಿಸಿಷನ್ ಲಾ ಬಹಳ ಕ್ಲಿಯರ್ ಆಗಿದೆ. ಯಾರು ಒತ್ತಾಯ ಪೂರ್ವಕವಾಗಿ ಜಬರ್ದಸ್ತಿ ಮಾಡಿ ಲ್ಯಾಂಡ್ ತಗೊಳಕ್ ಆಗೋದಿಲ್ಲ. ರೈತರದು ಎಲ್ಲೆಲ್ಲಿ ಅವರು ಸ್ವಪ್ರೇರಣೆಯಿಂದ ಕೊಡ್ತಾರೆ, ಸ್ವ ಇಚ್ಛೆಯಿಂದ ಕೊಡ್ತಾರೆ, ಅದನ್ನು ಮಾತ್ರ ನಾವು ಭೂಮಿ ವಶಕ್ಕೆ ತೊಗೋಬೋದು. ಯಾರಿಗೆ ಕೊಡೋಕೆ ಇಷ್ಟ ಇಲ್ಲ 90-95% ಆಗಿದ್ರೆ ದೆನ್ ವಿ ಕ್ಯಾನ್ ಅಕ್ವೈರ್ ದ ರೆಸ್ಟ್ ಆಲ್ಸೋ ಅಂತ ಆ್ಯಕ್ಟಲ್ಲಿ ಇದೆ. ಈಗ ಉದಾಹರಣೆ ನೀವು ಚನ್ನರಾಯಪಟ್ಟಣದಲ್ಲಿ ದೇವನಹಳ್ಳಿನಲ್ಲಿ ನಾವು ಮಾಡಿಲ್ವಾ, ಅವ್ರು ಕೊಡೋಕೆ ಇಷ್ಟ ಇಲ್ಲ ಅಂದರೆ ನಾವು ಅಗ್ರಿಕಲ್ಚರ್ ಝೋನ್ ಅಂತಲೇ ಡಿಕ್ಲೇರ್ ಮಾಡಿದ್ವಿ ಅದನ್ನು. ಈಗ ಕೆಲವು ರೈತರು ಇಲ್ಲ ನಾವು ಇಂಡಸ್ಟ್ರಿ ಮಾಡಬೇಕು ಅಂದ್ಬಿಟ್ಟು ಕೆಲವು ಜನ ಬಂದಿದ್ದಾರೆ. ಅದು ಪರಿಶೀಲನೆ ಮಾಡಿ ಅದು ಖರೀದಿ ಅಕ್ವೈರ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ. ನೋಬಡಿ ಕ್ಯಾನ್ ಫೋರ್ಸ್ ಫಾರ್ಮರ್ಸ್ ಟು ಸೆಲ್ ದರ್ ಲ್ಯಾಂಡ್. ಅದು ಯಾವತ್ತು ಮಾಡೋಕ್ಕೂ ಪ್ರಯತ್ನ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ವಿರುದ್ಧ ಒಂದಷ್ಟು ಅಟ್ಯಾಕ್ ವಾಗ್ದಾಳಿ ನಡೆಸುವ ಸಂದರ್ಭ ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 2018 ಯಾರು ನಮ್ಮ ಮನೆ ಬಾಗ್ಲಿಗೆ ಬಂದಿದ್ರು ಕಾಂಗ್ರೆಸ್ನವರು, ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಅಂತ ಹೇಳಿ. ನೋಡಿ ಅಪ್ಪ, ಯಾರ ಮನೆ ಬಾಗ್ಲಿಗೆ ಹೋಗಿದ್ದು, ಯಾರ ಮನೆ ಬಾಗ್ಲಿಂದ ಹೊರಗೆ ಬಂದಿದ್ದು ಎಲ್ಲ ಗೊತ್ತಿದೆ ಅಲ್ಲ. ಸರ್ಕಾರ ಯಾಕೆ ಬಿತ್ತು ಅಂತ ಗೊತ್ತಿಲ್ವಾ ನಮಗೆ? ಸರಿಯಾಗಿ ಈಗ ಅವಾಗ ಆಗಬೇಕಾದಾಗ ಎಲ್ಲ ಸಿದ್ಧಾಂತ ತತ್ವ ಒಂದೇ ಅಂತ ಹೇಳಿದ್ರು. ಇದೇ ಮಾಜಿ ಮುಖ್ಯಮಂತ್ರಿಗಳು
ಕೇಂದ್ರ ಸಚಿವರು ಒಂದು ದೊಡ್ಡ ಆರ್ಟಿಕಲೇ ಬರ್ತಿದ್ರಲ್ಲ RSS ವಿರುದ್ಧ, ಎಂತ ವಿಷ ಜಂತು ಅಂತ ಬರ್ತಿದ್ರ ಇಲ್ಲ ಆರ್ಟಿಕಲ್. ಅವಾಗ ನಮ್ದು ಅವ್ರದ್ದು ಸಿದ್ಧಾಂತ ತತ್ವ ಒಂದೇ ಇತ್ತು. ಈಗೇನೋ ಬೇರೆದಾಗಿದೆ, ಈಗೇನೋ ಅರಿವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಮೇಲೆ ಇದ್ದಾರೆ, ಯಾರು ಮನೆ ಬಾಗಿಲಿಗೆ ಬಂದಿದ್ರು, ಏನೇನಾಯ್ತು ನನಗೂ ಗೊತ್ತಿದೆ.